ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್ ಗೈಸ್. ಇವತ್ತು ಆ್ಯಕ್ಚುಲಾಗಿ ಹೊಸ ಫೋನ್ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಹಳೆ ಫೋನ್ನ ಸೇಲ್ ಮಾಡಿಬಿಟ್ಟು, ಯಾಕೆಂದರೆ ವಿಡಿಯೋ ಮಾಡೋದಕ್ಕೆಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಹೊಸ ಫೋನ್ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಏನಿರುತ್ತೆ ಏನೋ ಅಂತ ನೋಡುವ. ಅದಕ್ಕೆ ಪ್ರದಿ ಹೇಳ್ತಾ ಇದ್ದಾರೆ ಟ್ಯಾಬ್ ತೊಗೊಬಿಡು ಅಂತ. ಅಲ್ಲಿ ವಿಡಿಯೋ ಮಾಡಿದ್ದೀರಿ ಗೈಸ್. ಹೇಳ್ತಾಳೆ ನೋಡಿ, ಹೊಸ ಡ್ರೆಸ್ ಹಾಕೊಂಡೋಳೆ ಇವತ್ತು. ಸೊ ಅದಕ್ಕೋಸ್ಕರ ಇದು ಟ್ಯಾಬೇ ತೊಗೊಂಡ್ರು. ಟ್ಯಾಬ್ ತೊಗೊಳ್ಳೋದು ನೋಡೋಣ. ಟ್ಯಾಬ್ ಆದರೆ ಟ್ಯಾಬ್ ತೊಗೋತೀನಿ, ಇಲ್ಲ ಅಂದರೆ ನಾರ್ಮಲ್ ಆ್ಯಂಡ್ರಾಯ್ಡ್ದಾದರೆ ಆ್ಯಂಡ್ರಾಯ್ಡ್, ಇಲ್ಲ ಐಫೋನ್, ಮೂರಲ್ಲಿ ಯಾವ್ದಾದ್ರು ಒಂದು. ಐ ಥಿಂಕ್ ಐಫೋನ್ ತೊಗೊಂಡ್ರೆ ಟ್ಯಾಬ್ ತೊಗೊಳ್ಳಲ್ಲ, ಟ್ಯಾಬ್ ತೊಗೊಂಡ್ರೆ ಐಫೋನ್ ತೊಗೊಳ್ಳಲ್ಲ. ಎರಡೂ ಇಲ್ಲ ಅಂದರೆ ಆ್ಯಂಡ್ರಾಯ್ಡ್ ತೊಗೋತೀನಿ. ನೋಡುವ ಯಾವ್ದು ತೊಗೊಳ್ತೀವಿ ಏನು ಅಂತ ತೋರಿಸ್ತೀನಿ. ಫೈನಲ್ ಆಗಿ ಫೋನ್ ತೊಗೊಳ್ತೀನಿ, ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದ. ಇದೇ ತೊಗೊಂಡಿದ್ದು. ಸೊ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? ನಾವು ಆ್ಯಕ್ಚುಲಾಗಿ 2 ಶೋರೂಮ್ ಹೋಗಿದ್ದು, ರಿಟರ್ನ್ ಬಂದಿದ್ದು ಅಲ್ವಾ, 2 ಶೋರೂಮ್ ಹೋಗಿದ್ದು. ಸೊ ಅದರಿಂದ ನಾವು ರಿಟರ್ನ್ ಬಂದು ಮತ್ತೆ ಇಲ್ಲಿಗೆ ಬಂದಿದ್ದು. ಫಸ್ಟ್ ಯಾವ ಶೋರೂಮ್ ಬಂದ್ವಿ ಅದೇ ಶೋರೂಮ್ ಬಂದು ತೊಗೊಳ್ತಾ ಇದ್ದೀವಿ. ಸೊ ನನ್ನ ಫೋನ್ ಏನು ಕತೆ ನನ್ನ ಫೋನ್ ಏನು ಕತೆ ಆಯಿತು ಅಂದರೆ ಹೇಳ್ತೀನಿ. ಅದೊಂದು ದೊಡ್ಡ ಕಥೆನೇ ಆಗಿದೆ. ಹೇಳ್ತೀನಿ ಏನಾಗಿದೆ ನನ್ನ ಫೋನು. ನನ್ನ ಸಿಮ್ಮು ಫೋನು ಎಲ್ಲ ತೆಗ್ದಿದ್ದೀನಿ ಅಂತ ಹೇಳ್ತೀನಿ. ಮಾಡೋಕ್ಕೆ ಹೋಗ್ಬೇಡಿ. ಮನೆಗೆ ಹೋದ ತಕ್ಷಣ ಡೀಟೇಲಾಗಿ ಏನೇನು ಮಾಡಿದ್ದಾರೆ ಅದರಿಂದ ನನಗೇನು ಪ್ರಾಬ್ಲಮ್ ಆಯಿತು, ನಾನು ಯಾಕೆ ಅಷ್ಟು ಹೊತ್ತು ಕರೆದು ಸ್ಟೇಷನ್ಗೆ ಹೋಗೋ ಲೆವೆಲ್ಗೆಲ್ಲ ಬಂದಿದ್ದೀನಿ. ಗೈಸ್ ಫೈನಲಿ ಮೊಬೈಲ್ ಹೌದಾ? ಎಸ್ ಗೈಸ್, ಹೊಸ ಫೋನು ಬಂತು, ಹಳೆ ಫೋನ್ ಹೋಯಿತು. ಸೊ ಹಳೆ ಫೋನಲ್ಲಿ ತುಂಬ ಮೆಮೊರೀಸ್ ಇತ್ತು, ಬಟ್ ಬ್ಯಾಡ್ ಲಕ್ ಅದನ್ನು ಕಳ್ಕೊಳ್ಳೋ ಪರಿಸ್ಥಿತಿ ನಂದಾಯಿತು. ಸೊ ಏನಕ್ಕಪ್ಪ ಅಂತಂದರೆ ರೀಸನ್ ಏನಿಲ್ಲ ಗೈಸ್. ನನ್ನ ಫೋನ್ ಆ್ಯಕ್ಚುಲಾಗಿ ಹ್ಯಾಕ್ ಮಾಡಿದ್ರು. ಫೋನ್ ಹ್ಯಾಕ್ ಆದಮೇಲೆ ವಾಟ್ಸಪ್ಪಲ್ಲಿ ಅನ್ವಾಂಟೆಡ್ ಮೆಸೇಜಸ್, ಅನ್ವಾಂಟೆಡ್ ಪಿಕ್ಸ್, ಬಟ್ ಆ ವರ್ಡ್ಸ್ಗಳನ್ನ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಸೊ ಬೇಡದೇ ಇರೋ ಕಚ್ಚಾಡ ರೀತಿಗಳ ಫೋಟೋಸ್ನ ಕಳಿಸೋದಕ್ಕೆ ಸ್ಟಾರ್ಟ್ ಆದರು. ಸೊ ಆ ನಂಬರ್ ಬಂದು ಬಿಸ್ನೆಸ್ ಫಾರ್ ಪಾಕಿಸ್ತಾನ್ ಅಂತ ತೋರಿಸ್ತಾ ಇತ್ತು. ಸೊ ನಾವು ಫಸ್ಟೆಲ್ಲ ಬಂದಾಗ ಎಲ್ಲೋ ಬೈ ಮಿಸ್ಸಾಗಿ ಬಂದಿರ್ಬೋದು ಅಂತ ಅಂದ್ಕೊಂಡ್ವಿ. ಫಸ್ಟ್ ಸಲ 1200 ಲೋನ್ ತೊಗೊಂಡಿದ್ದೀರಾ, ಅಮೌಂಟ್ ಪೇ ಮಾಡಿ ಅಂತ ಬಂದು. ನಾವು ಆ್ಯಕ್ಚುಲಾಗಿ ಅಷ್ಟು ಕಡಿಮೆ ಲೋನ್ ತೊಗೊಳ್ಳೇ ಇಲ್ಲ ನಾನು ಯಾವುದ್ರಲ್ಲೂ. ನನ್ನ 2 ಲೋನ್ ಇರೋದು, ಒಂದು ಗಾಡಿದು, ಒಂದು ಪರ್ಸ್ನಲ್ ಲೋನು, ಅಷ್ಟೇ. ಯಾವ ಲೋನು ನಾನು ತೊಗೊಂಡಿಲ್ಲ. ಸೊ ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಆ ಥರ ಬಂತು. ಬಂದಮೇಲೆ ನಾನೇನು ಮಾಡಿದೆ, ಡಿಲೀಟ್ ಮಾಡೋದು, ಫ್ಲ್ಯಾಶ್ ಮಾಡೋದು ಹೀಗೆ ಮಾಡಿದೆ. ಸೊ ಮತ್ತೆ ಒಂದು 4-5 ದಿನ ಬಿಟ್ಟು ಮತ್ತೆ ಬಂತು ಅದೇ ನಂಬರಿಂದನೇ. ನಾವು ಬ್ಲಾಕ್ ಮಾಡಿದ್ರೆ ಬೇರೆ ಬೇರೆ ಅನ್ವಾಂಟೆಡ್ ನಂಬರ್ಸ್ಗಳು ಬರ್ತಾನೆ ಇತ್ತು. ಸೊ ಸೆಕೆಂಡ್ ಟೈಮ್ ಏನಾಯಿತು ಅಂದರೆ 1200 ಫಸ್ಟು, ಸೆಕೆಂಡ್ ಬಂದು 2500 ಪೇ ಮಾಡಬೇಕು. ಇಲ್ಲ ಅಂದರೆ ನಾನು ಸೊ 2500 ಮೆಸೇಜ್ ಮಾಡಿದ್ರು, ಲೋನ್ ತೊಗೊಂಡಿದ್ದೀರಾ. ಸೊ ನಾನು ಆ್ಯಪೇ ಇಲ್ಲ ಅಲ್ಲಿ, ಪ್ಲೇಸ್ಟೋರಲ್ಲಿ ನೇಮ್ ಹಾಕಿದ್ರೆ ಆ್ಯಪೇ ಬರ್ತಾಯಿಲ್ಲ. ಸೊ ಅದಕ್ಕೆ ನಾನು ಪ್ರದೀಪ್ ಫಸ್ಟು ಫೋನ್ ಮಾಡಿದೆ. ನಮ್ಮ ಅಕ್ಕ ಅವರೆಲ್ಲ ಅಲ್ಲಿಗೆ ಬಂದಿದ್ದರು, ಯಾಕಂದರೆ ಜಶು ಬರ್ಡೇ ಟೈಮಲ್ಲಿ ಇದೆಲ್ಲ ಹಾಕಿದ್ದು. ನಮ್ಮ ಅಕ್ಕ ಅವರೆಲ್ಲ ಬಂದಿದ್ದರು. 2500 ಲೋನ್ ತೊಗೊಂಡಿದ್ದೀರಾ ಅಂತ ಹೇಳಿದ್ರು. 2500 ನಾನು ಲೋನೇ ತೊಗೊಂಡಿಲ್ಲ, ಅದು ಒಂದು ಕ್ಲಿಯರ್ ಪಾಯಿಂಟು. ನೆಕ್ಸ್ಟ್ ಏನಂತಂದರೆ ನಮ್ಮ ಅಕ್ಕ ಇದ್ದವರು ಅನ್ವಾಂಟೆಡ್ ಪಿಕ್ನೆಲ್ಲ ನಮ್ಮ ಅಕ್ಕಂಗೆ, ನಾನು ಯಾರ ಜೊತೆ ಕಾಲಲ್ಲಿ ಜಾಸ್ತಿ ಮಾತಾಡ್ತಿದ್ದೆ ಅವ್ರಿಗೆ ಕಳ್ಸೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಜಾಸ್ತಿ ಮಾತಾಡೋದಂದರೆ ಅಮ್ಮನಿಗೆ, ಅಕ್ಕನಿಗೆ, ನನ್ನ ಹಸ್ಬೆಂಡು, ನಮ್ಮ ಭಾವ, ಅದು ಬಿಟ್ಟರೆ ನಮ್ಮ ಅಕ್ಕನ ಮಗ, ಇಷ್ಟು ಜನಕ್ಕೂ ಕಳಿಸಿದ್ದಾರೆ. ಬೇಡದಿರೋ ಅನ್ವಾಂಟೆಡ್ ಪಿಕ್ಸು, ಯಾರ್ದೋ ಫೋಟೋಗೆ ನನ್ನ ಫೋಟೋನ ಪೇಸ್ಟ್ ಮಾಡಿಬಿಟ್ಟು ನನ್ನ ಫೇಸ್ನ, ಸೊ ಅದನ್ನು ಮಾಡಿ ಕಳಿಸ್ತಾಯಿದ್ರು. ಸೊ ಅಕ್ಕ ನಾನ್ ಸೆನ್ಸ್ ಹಾಗೆ ಹೀಗೆ ಅಂತ ಬೈದ ಮೇಲೆ 1 ವಾರ ನನಗೆ ನಿಜವಾಗ್ಲೂ ಗೈಸ್ ಟೆನ್ಷನ್ನೇ ಇರಲಿಲ್ಲ. ನನ್ನ ಜಶು ಬರ್ಡೇ ಟೈಮಲ್ಲಿ ಆ್ಯಕ್ಚುಲಾಗಿ ನಾವು ಕಂಪ್ಲೇಂಟ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಕಂಪ್ಲೇಂಟು ಅದು ಇದು ಅಂತ ಓಡಾಡ್ಕೊಂಡು ನಿಂತ್ಕೊಂಡ್ರೆ ಜಶು ಬರ್ಡೇ ಗಮನ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೇಡ ಪ್ರದೀರು ನೋಡೋಣ, ಇನ್ನೊಂದು ಸಲ ಏನಾದರೂ ಬಂದರೆ ಹೋಗೋಣ ಅಂತ ಹೇಳಿದೆ. ಹಂಗೂ ನಾವು 112 ಕಾಲ್ ಮಾಡಿ ಕೇಳಿದ್ದಕ್ಕೆ ಅದು ಸೈಬರ್ ಕ್ರೈಮಿಗೆ ಬರುತ್ತೆ, ಅಲ್ಲಿ ವಿಚಾರಿಸಿ ಅಂತ ಹೇಳಿದ್ರು. ಸೊ ನಾವೇ ಇರಿ ನೋಡೋಣ, ಫ್ಲ್ಯಾಶ್ ಮಾಡಿದ್ದೀವಲ್ಲ ನೋಡೋಣ ಅಂತ
ಸುಮ್ಮನೆ ಅದೇ ಇವಾಗ ನಾನು ಇಲ್ಲಿ ಜಸ್ಟ್ ಬರ್ಡೇ ಟೈಮಲ್ಲಿ ಕಾಲ್ ಮಾಡಿದ್ದೀನಿ, ಅದೇ ಇನ್ವೈಟ್ ಮಾಡೋಕ್ಕೆಲ್ಲರೂ ಕಾಲ್ ಮಾಡ್ತೀನಲ್ಲ. ಸೊ ನಾನು ಹೊಸ ನಂಬರಲ್ಲಿ ಯಾರೂ ತೆಗ್ದಿಲ್ಲ. ಅದು ಫಸ್ಟ್ ಪಾಯಿಂಟ್ ನನಗೇನಾಯ್ತಂದರೆ ಹೊಸ ನಂಬರಲ್ಲಿ ಯಾರೂ ತೆಗ್ದಿಲ್ಲ, ಹಳೆ ನಂಬರಲ್ಲಿ ಎಲ್ಲರ ಹತ್ರ ಇದ್ದಿದ್ದು. ಸೊ ಅದರಿಂದ ಕಾಲ್ ಮಾಡಿ ನಾನು ಎಲ್ಲರನ್ನೂ ಇನ್ವೈಟ್ ಮಾಡಿದ್ದು. ಯಾರ್ಯಾರಿಗೆ ಕಾಲ್ ಮಾಡಿದ್ದೀನಿ, ಜಾಸ್ತಿ ಯಾರ ಜೊತೆ ಟೈಮ್ ಮಾತಾಡಿದ್ದೀನಿ ಅವ್ರಿಗೆ ತೊಗೊಂಡು ಅವ್ರಿಗೆ ಕಳ್ಸೋದಕ್ಕೆ ಸ್ಟಾರ್ಟ್ ಆಗೋದು. ನೆಕ್ಸ್ಟು ಜಶು ಬರ್ಡೇ ಆಯಿತು, 18 ಜಶು ಬರ್ಡೇ ಆಯಿತು. 21, 22 ಸಮಥಿಂಗಲ್ಲಿ ಮತ್ತೆ ಸ್ಟಾರ್ಟ್ ಆಯಿತು. ಏನು ಮಾಡ್ತೀರಾ, 2500 ಒಂದು ಸೆಕೆಂಡ್ ಅಮೌಂಟ್ ಹೇಳಿದ್ದು. ನೆಕ್ಸ್ಟು 4000 ಲೋನ್ ತೊಗೊಂಡಿದ್ದೀರಾ, ನೀವು ರೀಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ದು. ಸೊ ನಾವು 4000 ಲೋನ್ ಯಾವುದೂ ತೊಗೊಂಡಿಲ್ಲ. ಅದಕ್ಕೂ ಆಮೇಲೆ ಸರಿ ಪ್ರದೀಪ್ ಫ್ರೆಂಡ್ಸ್ ಸ್ವಲ್ಪ ಜನ ನಮ್ಮ ಫ್ರೆಂಡ್ಸಿಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಳಿಸಿದ್ದಾರೆ, ಪ್ರದೀಪ್ ಕಳಿಸಿದ್ದಾರೆ ಅನ್ವಾಂಟೆಡ್ ಪಿಕ್ಸ್ನ. ಸೊ ನೀವೇನಾದರೂ ಅಮೌಂಟನ್ನ ಪೇ ಮಾಡಿಲ್ಲ ಅಂದರೆ ನಾವು ಏನಪ್ಪ ಸೋಷಿಯಲ್ ಮೀಡಿಯಾಸ್ಗೆ ಹಾಕ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ದೆ. ಸೊ ಆವಾಗ ನನಗೆ ಅನಿಸಿದಿಷ್ಟೇ. ಸೊ ಸೋಷಿಯಲ್ ಮೀಡಿಯಾಸ್ ಎಲ್ಲರೂ ನೋಡ್ತೀರಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದು ನೋಡ್ತಾರೆ. ಅಕಸ್ಮಾತು ನನ್ನ ರಿಲೇಷನ್ಸ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಇಲ್ಲ ಪ್ರದೀಪ್ ಫ್ರೆಂಡ್ಸ್ ಅವರು ಇವರೆಲ್ಲ ನೋಡ್ತಾರೆ. ಸುಮ್ಮನೆ ನೋಡಿ ನೀವು ನಿಂತು ಅಂತ ಅಂತಾರೆ, ಇಲ್ಲ ನಮ್ಮ ಅಮ್ಮಂಗೆ ನಿನ್ನ ಮಗಳು ಈ ಥರನ, ಇಲ್ಲ ನಮ್ಮ ಅಕ್ಕನಿಗೆ ಆಗ್ಬೋದು ನಿನ್ನ ತಂಗಿ ಈ ಥರನ ಅಂತಾರೆ. ನಾನು ಇರಬಾರ್ದು ಅಂತ ನಿರ್ಧಾರ ಮಾಡಿದೆ ಗೈಸ್. ನಿರ್ಧಾರ ಮಾಡಿ ಬೇಜ. ಬಟ್ ಆವಾಗ ಪ್ರದೀಪ್ ಫೋನ್ ಮಾಡಿದೆ, ಮತ್ತು ಈ ಥರ ಮೆಸೇಜಸ್ ಬರ್ತಿದೆ, ನಾನು ಇರಲ್ಲ ರೀ, ಬದುಕಲ್ಲ ಚೇನಿ ಅಂತ ಹೇಳಿದೆ. ವಿತ್ತಿನ್ 15 ಮಿನಿಟ್ಸಲ್ಲಿ ಅವ್ರು ಮನೆಗೆ ಬಂದು ಎರಡೇ ಮಾತು ಹೇಳಿದ್ದು, ಯಾವುದೋ ಕಚ್ಚಾಡೋಕ್ಕೋಸ್ಕರ ನೀನು ಸಾಯಬಾರ್ದು, ಅವ್ನು ಮಾಡ್ಕೊಳ್ಳಿ ಬಿಟ್ಬಿಡು, ಸಿಮ್ ತೆಗಿ, ಫೋನ್ ಫ್ಲ್ಯಾಶ್ ಮಾಡು ಅಂತ. ಸಿಮ್ ತೆಗ್ದೆ, ಫೋನ್ ಫ್ಲ್ಯಾಶ್ ಮಾಡಿದೆ. ಆಮೇಲೆ ನಾವು ಈಗ ಕೇಸ್ ಕೊಡ್ತೀವಿ ಅಂತಂದರೆ ಒಂದು ರೀಸನ್ ಇರಬೇಕು, ಒಂದು ಸಾಕ್ಷಿ ಇಲ್ಲದೆ ಯಾರೂ ಇದು ಮಾಡಲ್ಲ. ಸೊ ಅವಾಗೇನಾಯಿತು ಅಂತಂದರೆ, ನಾನು ಇಲ್ಲಿ ಫ್ಲ್ಯಾಶ್ ಮಾಡೋಕ್ಕೆ ಮುಂಚೆ ನಂಗೆ ನೆನಪೇ ಆಗಲಿಲ್ಲ ಸ್ಟೇಷನ್ಗೆ ಹೋಗಬೇಕು ಅನ್ನೋದು. ಫ್ಲ್ಯಾಶ್ ಮಾಡಿದ್ಮೇಲೆ ಈಗ ಸೈಬರ್ ಕ್ರೈಮ್ಗೆ ಹೋಗೋಣ ಅಂತ ಸರಿ ಆಯಿತು. ಆಮೇಲೆ ಅವಾಗಲೂ ಅಂದೆ, ನಾನು ಸೈಬರ್ ಕ್ರೈಮ್ಗೆ ಹೋಗೋಕ್ಕೆ ಮುಂಚೆನೇ ಅಂದೆ, ನಾನು ಸತ್ತೋಗ್ಬಿಡ್ತೀನಿ, ಇರಲ್ಲ, ನನ್ನ ಕೈಲಿ ಆಗ್ತಾಯಿಲ್ಲ, ಟೆನ್ಷನ್ ಅದೇ ಜಾಸ್ತಿ ಆಗ್ತಾಯಿದೆ ನನಗೆ. ಯೂಶ್ವಲಾಗಿ ಟೆನ್ಷನ್ ಆದರೆ ಲೋ ಬಿ ಪಿ ಆಗಿಬಿಡುತ್ತೆ, ಆಗ್ತಾಯಿಲ್ಲ ನನ್ನ ಕೈಲಿ ಅಂತ ಅಂದೆ. ಈಗ ಸೈಬರ್ ಕ್ರೈಮ್ಗೆ ಹೋಗ್ತೀವಿ ಅಂದರೆ ಸಾಕ್ಷಿ ಹೇಳ್ತಾರೆ. ಆಮೇಲೆ ಅವನಿಗೆ ನಾವು ಮೆಸೇಜ್ ಮಾಡಿದೆ, ಐ ಆಮ್ ಗೋ ಟು ಪೊಲೀಸ್ ಸ್ಟೇಷನ್, ದಿಸ್ ಲಾಸ್ಟ್ ವಾರ್ನಿಂಗ್ ಅಂತ ಕಳಿಸ್ದೆ. ಡೂ ಫಸ್ಟ್ ಅಂತ ಒಂದು ಕಳಿಸ್ತಾ, ನೀವು ಫಸ್ಟ್ ಹೋಗಿ ಕೊಡಿ ಅಂತ ಕಳಿಸ್ತಾ. ಸೊ ಹೋಗೋಣ ಅಂತ ಒಂದು ಕಡೆ, ಇನ್ನೊಂದು ಕಡೆ ನನಗೆ ಎಲ್ಲ ನೋಡಿದ್ರೆ ಏನು ತಿಳ್ಕೊತಾರೆ ಅನ್ನೋದೊಂದು ಇದಿತ್ತು. ಸೊ ನಾವು ಹೋಗಲಿಲ್ಲ, ಯಾಕಂದರೆ ಫೋನ್ ಫ್ಲ್ಯಾಶ್ ಮಾಡೋಕ್ಕೆ ಮುಂಚೆ ನೆನಪೇ ಆಗಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ನಮಗೆ ಗೊತ್ತಿರೋರನ್ನ ಕೇಳಿದ್ವಿ. ಅವರಂದರು ರೆಕಮೆಂಡ್ ತೊಗೊಬನ್ನಿ, ಪಕ್ಕ ಸ್ಟ್ರಾಂಗಾಗಿ ಹಿಡಿಯುತ್ತೆ ಕೇಸು. ನನಗಿಲ್ಲ ಯಾರೂ ರೆಕಮೆಂಡ್ಸ್ ಇಲ್ಲ, ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಸೊ ರೆಕಮೆಂಡ್ ತೊಗೊಬನ್ನಿ, ಕೇಸ್ ಸ್ಟ್ರಾಂಗಾಗಿ ಹಿಡಿಯುತ್ತೆ ಅಂತಂದರು. ಸೊ ರೆಕಮೆಂಡ್ ಇಲ್ಲ, ಏನಿಲ್ಲ. ಮನೇಲಿ ಹೇಳಿದ್ರು, ಮನೇಲಿ ನಂಗೆ ನಿಜವಲ್ಲೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ ಟೈಮಲ್ಲೂ ನನಗೆ ಇಲ್ಲ ಸಾಯಬಾರ್ದು, ನೀನು ಆ ಥರ ಏನೂ ಮಾಡ್ಕೋಬಾರ್ದು ಅಂತ ಹೇಳಿದ್ರು. ಸೊ ಗೈಸ್ ಯೂಶ್ವಲಾಗಿ ಹೇಳ್ತಾಯಿದ್ದೀನಿ, ನಿಮ್ಮ ಫೋನ್ ಹೆಡ್ಜಲ್ಲಿ ಲಾಸ್ಟು ಅಂದರೆ ಕ್ಯಾಮ್ರಿಂದ ಸ್ಟ್ರೈಟ್ ಹೋಗಿ ಲಾಸ್ಟ್ ಎಂಡಿಂಗ್ ಇರುತ್ತಲ್ಲ, ಅಲ್ಲಿ ಗ್ರೀನ್ ಕಲರ್ ಲೈಟು ಬ್ಲಿಂಕ್ ಆಗ್ತಿದೆ ನಿಮ್ಮ ಫೋನಲ್ಲಿ, ಅಂದರೆ ಫೋನ್ ಹ್ಯಾಕ್ ಆಗಿದೆ ಅಂತ ಅರ್ಥ. ಸೊ ಅವಾಗೆಲ್ಲ ನಮ್ಮ ಮನೇಲಿ ಇಲ್ಲ ನೀನಿರು ನೋಡೋಣ, ಸಿಮ್ಮೇ ಚೇಂಜ್ ಮಾಡು, ಫೋನೇ ಚೇಂಜ್ ಮಾಡು ಅಂತ ಹೇಳ್ಬಿಟ್ಟು ನಾವು ಹೊಸ ಫೋನ್ ತೊಗೊಂಡಿದ್ದು. ಇಷ್ಟು ನಡೀತು ನನ್ನ ಜೀವನದಲ್ಲಿ. ಸೊ ಗೈಸ್ ನಿಜ ಹೇಳ್ತಾಯಿದ್ದೀನಿ, ಯಾರೂ ಜೀವನ ಕಳ್ಕೊಬೇಡಿ. ಒಂದು ಸಲ ಯೋಚನೆ ಮಾಡಿ, ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿ ಇರುತ್ತೆ. ನಾನು ಒಂದು 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿದ್ದು, ಯಾವನಿಗೋಸ್ಕರನೋ ನಾನೇನೋ ಮಾಡ್ಕೊತೀನಿ, ಇಲ್ಲ ಅಂತ ನಾನು ಹೇಳೋಣ. ನನ್ನ ಮಗಳನ್ನ ಯಾರು ನೋಡ್ಕೊತಾರೆ? ನನ್ನ ಗಂಡ, ನಮ್ಮಮ್ಮ, ನಮ್ಮಪ್ಪ ಇಲ್ಲ, ನಮ್ಮಕ್ಕ. ನಾನು ಮರ್ತಂಗೆ ಇರೋಕ್ಕಾಗಲ್ಲ, ಯಾವತ್ತೂ ಆರಾಮ್ಸೆ ಅಂತೂ ಇರೋಕ್ಕಾಗಲ್ಲ. ನಾವು ಎಷ್ಟೇ ಆರಾಮಾಗಿದ್ದು ಅವ್ರು ನೆನ್ಪು ಕಾಡ್ತಾನೆ ಇರುತ್ತೆ.
ಸೊ ನಾನು ಒಬ್ಳಿಗೋಸ್ಕರ ನಾನು ಯಾವ ನಿರ್ಧಾರ ಕೆಟ್ಟ ನಿರ್ಧಾರ ಮಾಡಲ್ಲ, ಅಂದರೆ ನನ್ನ ಮಗಳಿಗೋಸ್ಕರನೇ. ಸೊ ಎಸ್ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು. ಇಲ್ಲ ಐ ಥಿಂಕ್ ಮುಂದೆ ಇದ್ರ ಬಗ್ಗೆನೂ ನಾನು ಹೇಳ್ಬೋದು. ಆ್ಯಕ್ಚುಲಾಗಿ ನನ್ನ ಫೋನ್ ಹಾಕಾದ್ಮೇಲೆ ನನ್ನ ಫ್ರೆಂಡ್ ಫೋನು ಅದೇ ರೀತಿ ಹಾಕಾಕಿದ್ದು. ಅದಕ್ಕೆ ಯಾವುದೇ ರೀತಿ OTP ಶೇರ್ ಮಾಡಬೇಡಿ, ಯಾವುದೇ ರೀತಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಇದು ಮಾಡಬೇಡಿ. ಸೊ ಇದನ್ನೇ ನಾನು ನಿಮ್ಗೆ ಹೇಳೋದು. ಸೊ ಎಸ್ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.